ಕಾರಣ ಸೀರಿಯಲ್ನಲ್ಲಿ ಲಚ್ಚಿ ತಿಂಡಿ ಮಾಡ್ತಾ ಕೂತಿರೋವಾಗ ರಮೇಶ್ ಬಂದು, ಅಮ್ಮ ಬೆಳಿಗ್ಗೆಯಿಂದ ಒಂದ್ ಲೋಟ ಕಾಫಿ ಸಿಕ್ಕಿಲ್ಲ, ತಲೆ ಬೇರೆ ಸಿಡಿತಾ ಇದೆ, ಕೊನೆಗೆ ತಿಂಡಿ ರೆಡಿ ಇದೆ ಅಲ್ವಾ, ಅಷ್ಟು ಸಾಕು ಅಂತ ಹೇಳಿ ಚಟ್ನಿನ ಪ್ಲೇಟ್ಗೆ ಹಾಕೊಂಡು ತಿಂಡಿ ನೋಡಿದಾಗ ತಿಂಡಿ ಖಾಲಿಯಾಗಿರತ್ತೆ. ಅಮ್ಮ ಇದೇನು ಖಾಲಿ ಇದೆ ಅಂತ ಕೇಳ್ತಾನೆ ರಮೇಶ. ನನಗ್ ಗೊತ್ತಿಲ್ಲ ಅಪ್ಪ, ನನ್ಗೆ ಬಿಸಿ ಬಿಸಿ ದೋಸೆ ಎಷ್ಟು ಬೇಕೋ ಅಷ್ಟು ತಂದು ಕೊಟ್ರು ತಿಂತಾ ಇದ್ದೀನಿ, ಚಟ್ನಿ ಅಂತೂ ಸಖತ್ತಾಗಿದೆ ಕಣೋ, ಖಾರವಾಗಿ ನಿನ್ ಫೇವ್ರೇಟ್ ತುಂಬಾ ಚೆನ್ನಾಗಿದೆ ಅಂತ ಹಳೆ ಲಚ್ಚಿ. ಎಲ್ಲ ಎಲ್ ಸತ್ರು ನನಗೊಂದ್ ಪ್ಲೇಟ್ ತಿಂಡಿ ಇಡೋದಕ್ಕೆ ಅವ್ರಿಗೇನ್ ಕಷ್ಟ ಅಂತ ಕೇಳಿದಾಗ, ಅಯ್ಯೋ ಅವ್ರು ಯಾಕೆ ಸಾಯ್ಬೇಕು, ವೆದರ್ ಚೆನ್ನಾಗಿದೆ ಅಂತ ಎಲ್ರು ಹೊರಗಡೆ ಕೂತ್ಕೊಂಡು ತಿಂತಾ ಇದ್ದಾರೆ ಅಂತ ಹಳೆ ಲಚ್ಚಿ. ರಮೇಶ್ ಸಿಟ್ಟಲ್ಲಿ ಹೊರಗಡೆ ಬಂದು ಮಾಲ್ತಿ ನಿಧಿಕರ್ಣ ತಿಂಡಿ ಮಾಡ್ತಾ ಇರೋದನ್ನ ನೋಡಿ, ನೀವಿಲ್ಲಿ ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ರೆ ನನಗಲ್ಲಿ ತಿಂಡಿ ಮಾಡ್ಕೊಡೋದು ಯಾರು ಅಂತ ಕೇಳ್ತಾನೆ ರಮೇಶ. ನೀವು ತಿಂಡಿ ಮಾಡೋದ್ ಬೇಡ ಅಂತ ಯಾರು ಹೇಳಿಲ್ವಲ್ಲ, ತವ ಕಾಯಿಸೋಕೆ ಅಮ್ಮನೇ ಬೇಕು ಅಂತ ಏನೂ ಇಲ್ವಲ್ಲ, ಮನುಷ್ಯಂಗೆ ಹೊಟ್ಟೆ ಹಸ್ದಾಗ ತಾನಾಗ್ ತಾನೇ ದಾರಿ ಸಿಗತ್ತೆ, ನೀವು ಹುಡ್ಕೊಂಡ್ ಬಿಡಿ, ಏನಿಲ್ಲ ತಟ್ಟೆ ಹಿಡಿಯೋ ಬದಲು ಹಿಟ್ಟಿಡಿರಿ ಅಂತ ಆನೆ ಕಾರಣ. ನನಗೆ ನೀವ್ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿನ್ಬೇಕು ಅನ್ನೋ ಕಾಮನ್ ಸೆನ್ಸ್ ಯಾರಿಗೂ ಇಲ್ವಾ, ಹಾಟ್ ಬಾಕ್ಸ್ ತಗೊಂಡ್ ಬಂದು ಇಲ್ಲಿ ಇಟ್ಕೊಂಡ್ ಬಿಟ್ರೆ ನಾನೇನು ಗಾಳಿನ ತಿನ್ಲಾ ಅಂತ ಹೇಳಿ ಹಾಟ್ ಬಾಕ್ಸ್ ನ ತೆಗ್ದಾಗ ಅದ್ರಲ್ಲಿ ದೋಸೆನೇ ಇರೋದಿಲ್ಲ, ಎಲ್ರೂ ಸೇರ್ಕೊಂಡು ನನ್ ಜೊತೆ ಆಟ ಆಡ್ತಾ ಇದ್ದೀರಾ, ನನ್ಗೇನು ತಿಂಡಿ ರೆಡಿ ಮಾಡ್ಕೊಂಡು ತಿನ್ನೋದಿಕ್ಕೆ ಬರಲ್ವಾ ಅಂತ ಹೇಳಿ ಸಿಟ್ಟಲ್ಲಿ ಕಿಚನ್ಗೆ ಹೋಗಿ ದೋಸೆ ಮಾಡೋದು ಹೇಗೆ ಅಂತ ನನ್ಗೆ ಟಿಪ್ಸ್ ಕೊಡ್ತಾರಾ, ದೋಸೆ ಮಾಡೋದಕ್ಕೆ ನನಗ್ ಬರೋದಿಲ್ವಾ, ಮಾಡಿ ತೋರಿಸ್ತೀನಿ ಅಂತ ಹೇಳಿ ಮಿಕ್ಸಿ ಜಾರ್ನ ತಗೊಂಡು ಈಗ ಇದಕ್ಕೆ ರವೆನ ಹಾಕ್ಬೇಕಲ್ವಾ ಅಂತ ಹೇಳಿ ಡಬ್ಬದಲ್ಲಿರೋ ರವಾನ ತಗೊಂಡ್ ಬಂದು, ರವಾನ ಸ್ವಲ್ಪ ಹಾಕೋದಾ ಜಾಸ್ತಿ ಹಾಕೋದಾ ಅಂತ ಗೊತ್ತಾಗ್ದೆ ಪೂರ್ತಿ ಹಾಕ್ತೀನಿ, ಜಾಸ್ತಿ ಆದ್ರೆ ನಾಳೆ ತಿಂತೀನಿ ಅಂತ ಹೇಳಿ ಡಬ್ಬದಲ್ಲಿರೋ ಪೂರ್ತಿ ರವಾನ ಹಾಕ್ತಾನೆ. ಈಗ ಮೊಸರು ಹಾಕ್ಬೇಕಲ್ವಾ, ಮೊಸರು ನೀರನ್ನ ಒಟ್ಟಿಗೆ ಹಾಕೋದಾ ಸಪ್ರೇಟ್ ಆಗಿ ಹಾಕೋದಾ ಅಂತ ಹೇಳಿ ಒಟ್ಟಿಗೆ ಹಾಕೋಣ, ಮಿಕ್ಸಿ ತಾನೆ ಎಲ್ಲ ಮಿಕ್ಸ್ ಆಗ್ಬಿಡತ್ತೆ ಅಂತ ಹೇಳಿ ಮೊಸರು ನೀರು ಎಲ್ಲವನ್ನು ಹಾಕಿ ಮಿಕ್ಸಿ ಆನ್ ಮಾಡಿದಾಗ ನೀರು ಜಾಸ್ತಿಯಾಗಿ ಮಿಕ್ಸಿ ಜಾರಲ್ಲಿರೋ ಮೊಸರು ರವೆ ಎಲ್ಲ ಹಾರ್ಬಿಟ್ಟು ರಮೇಶನ್ ಮುಖಕ್ಕೆ ಮೆತ್ಕೊಂಡ್ ಬಿಡತ್ತೆ. ಎಲ್ರು ಓಡ್ ಬರ್ತಾರೆ. ಲಚ್ಚಿಗೆ ಮತ್ತೆ ನಿಧಿಗೆ ರಮೇಶನ್ ಮುಖ ನೋಡಿ ನಗು ಬರತ್ತೆ. ಅಷ್ಟರಲ್ಲಿ ಸಂಜಯ್ ಬಂದು, ಕನ್ನಡಕ ಡ್ಯಾಡ್ಗೆ ತಿಂಡಿ ಮಾಡ್ಕೊಡು, ನಿಮ್ಗೆಲ್ಲ ಸ್ವಲ್ಪ ಕನಿಕರ ಅನ್ನೋದೇ ಇಲ್ವಾ, ಯಾಕೆ ಡ್ಯಾಡ್ಗೆ ಅಷ್ಟೊಂದು ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ ಅಂತ ಕೂಗ್ತಾನೆ. ಹೆಲೋ ಮಿಸ್ಟರ್ ಸಂಜಯ್, ತಾವು ತಮ್ಮ ಡ್ಯಾಡಿಗೆ ವಕಾಲತ್ ಮಾಡೋದು ಬೇಡ, ಇಷ್ಟೊಂದು ಒಳ್ಳೆ ಹೆಂಡ್ತಿನ ಕಾಲ್ ಕಸತ್ತಾರ ನೋಡ್ತಾ ಇದ್ದಾನಲ್ಲ, ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ನಿನ್ ನಾಲ್ಗೆ ಏನು ಬಿದ್ದೋಗಿತ್ತಾ ಅಂತ ಕೇಳ್ತಾಳೆ ಲಚ್ಚಿ. ಸಂಜು ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದು ಅಪ್ಪ, ಇದೆಲ್ಲ ಬೇಡ ಅಂದ್ರು ಹಠ ಹಿಡ್ದಿದ್ದು ಅಪ್ಪ, ಇನ್ಮೇಲೆ ನನ್ಗೆ ಯಾರು ಬೇಡ, ನಾನು ಒಬ್ನೇ ಇರ್ತೀನಿ ಅಂತ ಹೇಳಿದ್ದು ಅಪ್ಪ, ಅಮ್ಮ ಕೈ ಮುಗ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು, ಬಾಯಿಗೆ ಬಂದಿದ್ ಬೈದು ಸಂಬಂಧ ಮುರ್ದು ಹಾಕಿದ್ದು ಅಪ್ಪನೇ ಅಂತ ಆನೆ ಕಾರಣ. ನಿಮ್ಮ ಅಪ್ಪನೇ ಮೈ ಮುರಿದು ಕೆಲಸ ಮಾಡ್ಲಿ, ಅವಾಗ ಗೊತ್ತಾಗತ್ತೆ ಕೆಲಸ ಮಾಡೋ ಕಷ್ಟ ಏನು ಅಂತ ಲಚ್ಚಿ ಹೇಳಿದ ತಕ್ಷಣ, ಅವ್ರಿಗೆ ಏನ್ ಬೇಕೋ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ರಿಯಾ ಡ್ಯಾಡ್ಗೆ ತಿಂಡಿ ಮಾಡ್ಕೊಡು ಅಂತ ಹೇಳಿ ಸಂಜಯ್ ಅಲ್ಲಿಂದ ಹೋಗ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.